ಹಾಯ್ ಫ್ರೆಂಡ್ಸ್, ಎಲ್ಲ ನಮಸ್ಕಾರ. ನಾನು ನಿಮ್ಮ ರಾಜ್ ಎನ್ ಎಸ್ ಸ್ಟೂಡೆಂಟ್. ನಾನಿವತ್ತು ಈ ಕಾಂತಾರ 1 ಶೂಟಿಂಗ್ ನಡೆಯೋ ಜಾಗಕ್ಕೆ ಹುಡ್ಕೊಂಡು ಬಂದಿದ್ದೀನಿ. ಬಟ್ ಇಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ, ಇಲ್ಲಿ 2 ಕಡೆ ಶೂಟಿಂಗ್ ಮಾಡ್ತಾಯಿದೆ ಅಂತ ಹೇಳ್ತಾರೆ ಇಲ್ಲೆಲ್ಲ ಜನ. ಇಲ್ಲಿ ನಾನಿವಾಗ ಕೆರಡಿ ಹತ್ರ ಇದ್ದೀನಿ. ಮೊದಲು ನಡೆಯೋ ಜಾಗದಲ್ಲಿ ಇಲ್ಲಿ ಇವಾಗ ಮಾಡ್ತಾ ಇಲ್ಲ. ಫಸ್ಟು ಎಲ್ಲಿ ನೀವು ನೋಡಿರ್ಬೋದು, ಫಸ್ಟ್ ಕೆರಡಿಯಲ್ಲಿ ಮಾಡಿದ್ರು ಶೂಟಿಂಗ್ ಫುಲ್ಲು. ಇವಾಗ ಬಂದು ಈ ಕೆರಡಿ ಹತ್ರನೇ, ರಿಷಬ್ ಶೆಟ್ಟಿ ಮನೆ ಹತ್ರನೇ. ಅಂದರೆ ಇಲ್ಲಿ 2 ಕಡೆ ಮಾಡ್ತಾ ಇದ್ದಾರಂತೆ. ಅಂದರೆ ಒಂದು ಈ ಊರಲ್ಲಿ ಒಂದು ಜಡ್ಕಲ್ ಅಂತ ಇದೆ, ಒಂದು ಹುಣಸೆಮಕ್ಕಿ ಅಂತ ಒಂದು ಊರಿದೆ, ಅಲ್ಲಿ ಮಾಡ್ತಾ ಇದ್ದಾರೆ. ನಾನೀಗ ಹತ್ರ ಒಂದು ಕೆರಡಿ ಹತ್ರ ಇದ್ದೀನಿ. ಅಂದರೆ 8 ಕಿಲೋಮೀಟ್ರ್ ಇದೆ ಕೆರಡಿಗೆ ಇಲ್ಲಿಂದ. ನೋಡೋಣ, ನಾನು ಜಾಗ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಸಿಕ್ಕಿದ್ರೆ ನಿಮಗೆ ಆ ಜಾಗ ತೋರಿಸ್ತೀನಿ, ಇಲ್ಲ ಅಂದರೆ ಇಲ್ಲ. ಇಲ್ಲಿ ಹೇಳೋ ಪ್ರಕಾರ ಇಲ್ಲಿ ಅವರಿಗೆ ಗೊತ್ತಿಲ್ಲ, ಇಲ್ಲಿ ಇರೋ ಜನರಿಗೆ ಗೊತ್ತಿಲ್ಲ ಇಲ್ಲಿ ಎಲ್ಲಿ ಶೂಟ್ ಮಾಡ್ತಾ ಇದ್ದಾರೆ ಏನೋ ಅಂತ. ಅಲ್ಲಿ ಒಬ್ಬರು ಹೇಳಿದ್ರು, ಅಲ್ಲಿ ಮರಣಕಟ್ಟೆ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಹೇಳಿದ್ರು ಅಲ್ಲಿ ರೂಮ್ ಮಾಡಿದ್ದಾರೆ, ಅವ್ರು ಬೆಳಿಗ್ಗೆ 6 ಗಂಟೆಗೆ ಹೋಗ್ತಾರೆ ಅಂತ. ನಾನು ಬಂದಿದ್ದು ಲೇಟ್ ಆಯಿತು, ನಾನು ದೇವಸ್ಥಾನಕ್ಕೆ ಹೋಗಿ ಬರೋದು ಲೇಟ್ ಆಗೋಯ್ತು. ಹಾಗಾಗಿ ಅವ್ರು ಮಿಸ್ ಆಗಿಬಿಟ್ಟು ಒಂದೇ ಹೋಗ್ಬಿಟ್ಟಿದ್ದಾರೆ. ನಾನೀಗ ಅದೇ ರೋಡಲ್ಲಿ ಹೋಗ್ತಾ ಇದ್ದೀನಿ, ಕೆರಡಿ ರೋಡ್ ಇದು. ನೋಡೋಣ, ಇದೇ ಜಾಗದಲ್ಲಿ ಆ ಜಾಗ ಸಿಕ್ಕಿದ್ರೆ ನಿಮ್ಗೆ ತೋರಿಸ್ತೀನಿ, ಇಲ್ಲ ಅಂದರೆ ಇನ್ನೊಂದು ಜಾಗಕ್ಕೆ ಹುಡ್ಕೊಂಡು ಹೋಗೋಣ, ನೋಡೋಣ. ಕಾಂತಾರ ಅದು ಶೂಟಿಂಗ್ ಇಲ್ಲಿ ಮಾಡ್ತಾ ಇದಾರಲ್ಲ, ಹಾಂ ಹೊಸ್ತಾ ಇರೋದು ಮಾಡ್ತಾ ಇರೋದು ಮದ್ದೂರು ಸೈಡಾ? ಈ ಬದಿಗೆಲ್ಲ ಮಾಡ್ತಾ ಇರೋದಲ್ಲ. ಈ ಬದಿಗೆ ಯಾವುದು ಹುಣಸೆ ಮಕ್ಕಿನೆಲ್ಲ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಹುಣಸೆ ಮಕ್ಕಿನೇನು? ಹಾಂ, ಇದು ಮೊದಲು ಮಾಡಿದ್ದ ಜಾಗ ಅಲ್ದ, ಕಾಂತಾರ ಫಸ್ಟ್ ಮಾಡಿದ್ದ ಜಾಗ ಅಲ್ದ ಇದು? ಹಾಂ, ಅದೇ ಇದೆ DT ರೋಡು. ಅದೇ ಮದ್ದೂರು ಅಂತ ಹೇಳ್ತದೆ, 2 ಕಡೆ ಮಾಡ್ತಾ ಇದ್ರು ಅಂತ ಹೇಳಿದ್ರು. ಹಾಂ, ರಿಷಬ್ ಶೆಟ್ಟಿ ಈ ಕಡೆ ಹೋಗುತ್ತಾ? ಹಾಂ, ಲೆಫ್ಟಿಗೆ ಹೋಗ್ಬೇಕಾ? ಯಾರು ಇಲ್ವೇನು ಮನೆ? ಹಾಂ, ಹೌದು. ಹಾಂ, ನಾನು ಆದರೆ ಇವಾಗ ರಿಷಬ್ ಶೆಟ್ಟಿ ಅವ್ರ ಮನೆ ತೋರಿಸ್ತೀನಿ, ಇಲ್ಲಿ ಮುಂದೆ ಇದೆ ಅಂತೆ. ನೋಡೋಣ, ಅಲ್ಲಿ ಯಾರಿಲ್ಲ ಅಂತೆ ಮನೆಯಲ್ಲಿ, ಇವಾಗ ಎಲ್ಲ ಶೂಟಿಂಗ್ ಹೋಗಿದ್ದಾರಂತೆ. ನೋಡೋಣ, ಆದರೆ ಅವ್ರ ಮನೆ ತೋರಿಸ್ತೀನಿ. ಅವರು ಇಲ್ಲಿ ಶಾಲೆಗೆ ಓಟ್ ಹಾಕಕ್ಕೆ ಬರ್ತಾರೆ. ಈಗ ಸದ್ಯಕ್ಕೆ ಇಲ್ಲ, ಈಗ ಶೂಟಿಂಗಿಗೆ ಮದ್ದೂರು ಹೋಗಿದ್ರಂತೆ ಬೆಳಿಗ್ಗೆನೆ. ಅಂದರೆ ಇದೇ ರೋಡಲ್ಲೇ ಹೋಗಿದ್ದವರು, ಈ ರೋಡು ಇದು ಶಾಲೆ ರೋಡು, ಇದೇ ರೋಡಲ್ಲೇ ಹೋಗಿದ್ದಾರೆ. ಆ ಶಾಲೆಯಿಂದ ಒಂದು 500 ಮೀಟ್ರ್ ದೂರದಲ್ಲಿ ರಿಷಬ್ ಶೆಟ್ಟಿ ಮನೆ ಇರೋದು. ಅವರು ಇಲ್ಲ ಅಂತೆ, ಶೂಟಿಂಗ್ ಸ್ಟಾರ್ಟ್ ಆಗಿದ್ದರಿಂದ ಅವ್ರ ಮನೆಗೆ ಬರ್ತಾ ಇಲ್ಲ ಅಂತೆ. ಅಲ್ಲಿ ಕುಂದಾಪುರದಲ್ಲಿ ಎಲ್ಲ ರೂಮ್ ಮಾಡಿದಾರಂತೆ, ಅಲ್ಲಿದ್ದಾರಂತೆ. ಇವತ್ತು ಓಟ್ ಇದೆ ಈ ಕಡೆ ಎಲ್ಲ, ಈ ಮಂಗಳೂರು ಸೈಡೆಲ್ಲ ಓಟ್ ಇದೆ. ಹಾಗಾಗಿ ಅವ್ರು ಈ ಶಾಲೆ ಇದೆಯಲ್ಲ, ಇಲ್ಲಿ ಅವ್ರು ಓಟ್ ಹಾಕೋಕ್ಕೆ ಇವಾಗ ಬರ್ತಾರಂತೆ. ಅಲ್ಲಿ ಶೂಟಿಂಗ್ ಮಾಡೋಕ್ಕೆ ಯಾರಿಗೂ ಪರ್ಮಿಷನ್ ಇಲ್ಲ, ಯಾವುದೇ ಮೊಬೈಲ್ಗಳು ಅಲೌಡ್ ಇಲ್ಲ ಅಂತೆ. ಮನೆ ಹತ್ರ ಹೋದ್ರೆ ಮನೆ ಶೂಟಿಂಗ್ ಕೂಡ ಮಾಡೋಕ್ಕೆ ಬಿಟ್ಟಿಲ್ಲ. ಮನೆ ಹತ್ರ ಹೋಗಿ ಅಲ್ಲಿ ಕೂತ್ಕೊಂಡು ಬಂದೆ, ಅಲ್ಲಿ ಒಬ್ರು ಇದ್ದಾರೆ, ಅವ್ರು ಹೇಳಿದ್ರು ಇಲ್ಲಿ ಯಾವುದು ಶೂಟಿಂಗ್ ಅವಕಾಶ ಇಲ್ಲ ಅಂತ ಹೇಳಿದ್ರು. ಅಂದರೆ ಈ ಕಾಂತಾರ ಸಂಬಂಧಪಟ್ಟಂತೆ ಯಾವುದೇ ವಿಡಿಯೋಗಳು ಲೀಕ್ ಆಗಬಾರ್ದು ಅಂತ ಫುಲ್ಲು ಸೆಕ್ಯೂರಿಟಿ ಥರ ಮಾಡಿದ್ದಾರೆ. ಎಲ್ಲಿ ಇವಾಗ ಓಟ್ ಹಾಕಕ್ಕೆ ಬರ್ತಾ ಇದ್ರಲ್ಲ, ಅಲ್ಲಿ ಫುಲ್ ಒಂದು 4-5 ಜನ ಗನ್ ಮ್ಯಾನ್ಗಳು ಇಟ್ಕೊಂಡಿದ್ದಾರೆ ಅಲ್ಲಿ. ಈಗ ರಿಷಬ್ ಶೆಟ್ಟಿ ಅವರು ಓಟ್ ಹಾಕಕ್ಕೆ ಬರ್ತಾರಲ್ಲಿ, ಅವರು ಓದಿರೋ ಸ್ಕೂಲಲ್ಲಿ. ಆಮೇಲೆ ಇಲ್ಲಿ ಬಂದು ಇವಾಗ ಶೂಟಿಂಗ್ ಸ್ಪಾಟ್ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈಗ ಮೊದಲು ಮಾಡಿದ ಹಳೆ ಜಾಗ ಆಗಲಿ ಯಾವುದೇ ಆಗಲಿ ಇಲ್ಲಿಲ್ಲ. ಇದು ಬಂದು ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಎಲ್ಲೋ ಜಾಗ ಇದೆ ಅಂತೆ. ಆ ಜಾಗ ಯಾವುದೇ ಥರ ಹೇಳಲ್ಲ ನನಗೆ ಗೊತ್ತು, ಯಾಕಂತ ಹೇಳಿದ್ರೆ ಅಲ್ಲಿ ಮತ್ತೆ ಹೇಳಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು ಅವರು. ಹಾಗಾಗಿ ಯಾವುದೇ ವಿಷಯವನ್ನು ಇಲ್ಲಿ ಲೀಕ್ ಮಾಡ್ತಾ ಇಲ್ಲ ಕಾಂತಾರಕ್ಕೆ ಸಂಬಂಧಪಟ್ಟಂತೆ. ಇದಿಷ್ಟು ಕಾಂತಾರದ ಒಂದು ಸಣ್ಣ ಮಾಹಿತಿ.